ಜಿಲ್ಲೆ ಖಂಡಿಸುವ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಸರ್ ಕಾಂಗ್ರೆಸ್. ನೋಡಿ, ರಾಹುಲ್ ಗಾಂಧಿ ಅವರು ಹಿಂದೆ 3600 ಕಿಲೋಮೀಟರ್ ಪಾದಯಾತ್ರೆ ಮಾಡಿದರು. ದೇಶದಲ್ಲಿ ಒಂದು ಒಳ್ಳೆಯ ವಾತಾವರಣ ಆಗಬೇಕು, ನಮ್ಮಲ್ಲಿ ಏನು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಎಲ್ಲರಿಗೂ ಶಾಂತಿಯಿಂದ ಬಾಳ್ತಕ್ಕಂಥ ಅವಕಾಶಗಳಾಗಬೇಕು, ಎಲ್ಲ ಧರ್ಮದವರಿಗೆ, ಎಲ್ಲ ಜಾತಿಯವರಿಗೆ, ವರ್ಗದವರಿಗೆ ಅಂತೇಳಿ ಅವರು ಅದನ್ನು ಮುಂದೆ ಇಟ್ಟುಕೊಂಡು ಪಾದಯಾತ್ರೆ ಮಾಡಿದರು. ಅದು ಮುಂದುವರಿದ ಭಾಗ ಈಗ ಸುಮಾರು 6712 ಕಿಲೋಮೀಟರನ್ನು ಕೆಲವು ಕಡೆ ಪಾದಯಾತ್ರೆ ಮಾಡ್ತಾರೆ, ಕೆಲವು ಕಡೆ ಬಸ್ನಲ್ಲಿ ಹೋಗ್ತಾರೆ. ಅದನ್ನು ಮಾಡೋದಕ್ಕೆ ಅದು ಶಾಂತಿಯಿಂದ, ಏನು ಅಲ್ಲೇನು ಯಾವುದೇ ರೀತಿ ಗಲಾಟೆಗಳು ಮಾಡಿಕೊಂಡು ಕೂಗಾಡಿಕೊಂಡು ಕಿರ್ಚಾಡ್ಕೊಂಡು ಮಾಡೋ ಅಂಥದ್ದೇನಿಲ್ಲ. ಒಂದು ಶಾಂತಿಯ ಸಂದೇಶವನ್ನು ಅವರು ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಅಸ್ಸಾಂನಲ್ಲಿ ಅವರು ಮುಖ್ಯಮಂತ್ರಿಗಳು ತಡೆದು ಅವ್ರನ್ನ, ಎಲ್ಲೂ ಕೂಡ ಅಂಥ ಘಟನೆ ಕಳೆದ ಬಾರಿನೂ ಎಲ್ಲೂ ಆಗಲಿಲ್ಲ, ಯಾವ ರಾಜ್ಯದಲ್ಲೂ ಆಗಲಿಲ್ಲ. ವಿರೋಧ ಪಕ್ಷದ ಆಡಳಿತದಲ್ಲಿ ಇರ್ತಕ್ಕಂಥ ರಾಜ್ಯಗಳಲ್ಲೇ ಅವರು ಪಾದಯಾತ್ರೆ ಮಾಡಿದರು, ಯಾರೂ ಕೂಡ ಅದಕ್ಕೆ ತೊಂದರೆ ಮಾಡಲಿಲ್ಲ. ಈ ಬಾರಿ ಉದ್ದೇಶಪೂರ್ವಕವಾಗಿ ಅವರನ್ನು ತಡೆಯೋದು, ಅವ್ರ ಮೇಲೆ ಗಲಾಟೆ ಮಾಡಿಸೋದು, ಆ ರೀತಿ ಎಲ್ಲ ಮಾಡ್ತಾ ಇದ್ದಾರೆ. ಇದು ಯಾಕೆ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ನಮಗೆ. ಅವರಿಗೆ ಭಯ ಆಗಿರ್ಬೋದು, ಈ ಯಾತ್ರೆಯಿಂದ ಅವರಿಗೆಲ್ಲ ತೊಂದರೆ ಆಗ್ತದೆ ಅಂತ ಹೇಳಿ ವಿರೋಧ ಪಕ್ಷದ, ಅಂದರೆ ಈಗ ಅಲ್ಲಿ ಆಡಳಿತ ಪಕ್ಷದವರಿಗೆ ಅನಿಸಿರ್ಬೋದು. ವಿಶ್ವಾಸ್ ಮುಖ್ಯಮಂತ್ರಿಗಳೇನಿದ್ದಾರೆ ಅವರು ನಮ್ಮಲ್ಲೇ ಇದ್ದಂಥವ್ರು, ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದು ಅಲ್ಲಿ ಹೋಗಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರಿಗೇನು ನೋವಿದೆಯೋ ಗೊತ್ತಿಲ್ಲ ನನಗೆ. ಆದರೆ ಅದಕ್ಕೋಸ್ಕರ ನಮಗೆ ಈ ರೀತಿ ಯಾತ್ರೆಗಳನ್ನು ಮಾಡೋದಕ್ಕಾಗಲಿ, ಜನಸಮುದಾಯಕ್ಕೆ ಒಂದು ಶಾಂತಿಯ ಸಂದೇಶ ಕೊಡೋದಕ್ಕೆ ಅವರು ಬಿಡೋದಿಲ್ಲ ಅಂದಾಗ ಸ್ವಾಭಾವಿಕವಾಗಿ ಇಡೀ ದೇಶದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಆ ರೀತಿ ಆಗೋದಾದರೆ ಬೇರೆ ಮುಖಂಡರುಗಳಿಗೆ ಇನ್ನೂ ಏನಾಗ್ಬೋದು ಅಂತೇಳಿ, ಅದಕ್ಕೆ ನಮ್ಮ ಪಕ್ಷದವರು ಇಡೀ ದೇಶದಲ್ಲಿ ಇವತ್ತು ಎಲ್ಲ ಕಡೆ ಪ್ರತಿಭಟನೆ ಮಾಡ್ತಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.